ನೋಡಿ, ಇದರಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲೋ ಒಂದ್ ಕಡೆ ಏರ್ಪೋರ್ಟ್ ಒಳಗಡೆ ಅವಳು ವಿಮಾನ ನಿಲ್ದಾಣದ ಒಳಗಡೆ ಅವಳಿಗೆ ಸಹಾಯ ಆಗಿದೆ. ಪ್ರೋಟೋಕಾಲ್ ಕಡೆಯಿಂದ ಯಾರಿಗೆ ಪ್ರೋಟೋಕಾಲ್ ಕೊಡಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನ ಇರುತ್ತೆ. ಯಾರಿಗೂ ಅದನ್ನು ಮೀರಿ ಪ್ರೋಟೋಕಾಲ್ ಸಹಾಯ ಮಾಡಿದ್ರೆ ಅದು ನಿಯಮದ ಉಲ್ಲಂಘನೆ. ಪ್ರೋಟೋಕಾಲ್ ಕೊಡಬೇಕಾದ್ರೆ ಸರ್ಕಾರದಲ್ಲಿ ಯಾವುದೋ ಒಂದು ಹುದ್ದೆಯಲ್ಲಿರಬೇಕು ಅಥವಾ ಏನೋ ಒಂದು ಸ್ಥಾನಮಾನದಲ್ಲಿರಬೇಕು. ಇವರು ಯಾರೋ ಆಫೀಸರ್ ಮಗಳು ಅಂತ ಹೇಳಿ ಅಥವಾ ಏನೇ ಮಿನಿಸ್ಟರ್ ಮಗ ಅಂತ ಹೇಳಿ ಪ್ರೋಟೋಕಾಲ್ ಕೊಡೋಕೆ ಬರೋದಿಲ್ಲ. ಅಲ್ಲಿ ಕೊಟ್ಟಿದ್ರೆ ಹೇಗೆ ಕೊಟ್ಟರು, ಏನಾಯ್ತು ಅಂತ ತನಿಖೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದೆ, ಅದು ಮಾಡ್ತಾ ಇದ್ದೇವೆ. ಸೊ ಅದು ಹೊರಗೆ ಬರಬೇಕಾಗುತ್ತೆ. ಸಚಿವರಿಗೂ ಕಂಟಕ 3 ಜನ ಸಚಿವರಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಈಗ DRI ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಅದು ಕೇಂದ್ರ ಸರ್ಕಾರಕ್ಕೆ ಮತ್ತೆ CBIನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. 2 ದೊಡ್ಡ ಸಂಸ್ಥೆಗಳು ಅದರ ಪರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ ಅಂತ ಅವರು ನ್ಯಾಯಯುತವಾಗಿ ತನಿಖೆ ನಡೆಸಿ ಎಲ್ಲರಿಗೂ ತಿಳಿಸಲಿ. ಅವ್ರದೇ ಸರ್ಕಾರ, ಕೇಂದ್ರ ಸರ್ಕಾರ ತನಿಖೆ ನಡೆಸುವಾಗ ಇಲ್ಲಿ ಬಂದು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇವರು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು ಸರಿ ಇಲ್ಲ. ಆ ತರ ಅವ್ರಿಗೆ ಮಾಹಿತಿ ಇದ್ರೆ CBIಗೆ ತನಿಖೆಗೆ ಅವರು ಆಗ್ರಹಿಸಲಿ. ನೋಡಿ, ಬೆಂಗಳೂರು ನಗರದ ಆಡಳಿತ ಸುಧಾರಣೆಗೋಸ್ಕರ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಂದಿದ್ದೇವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರು ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ, ಒಂದೇ ಒಂದು ಮಳೆ ಜೋರಾಗಿ ಬಂದ್ರೆ ಅರ್ಧ ಬೆಂಗಳೂರು ಮುಳುಗೋಗ್ತಾ ಇದೆ. ನಾವು ಬೋಟ್ ತಗೊಂಡು ಹೋಗಿ ಜನರನ್ನ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಬೆಂಗಳೂರು ನಗರಲ್ಲಿ ನೋಡ್ತಾ ಇದ್ದೇವೆ. ಗುಂಡಿ ಮುಚ್ಚುವ ಇವತ್ತು ಯೋಗ್ಯತೆ ಈ BBMPಗೆ ಇಲ್ಲ ಅಂತ ನಾವೇ ಮಾತಾಡ್ಕೊತಾ ಇದ್ದೀವಿ. ಭ್ರಷ್ಟಾಚಾರ ಯಾವ ಮಟ್ಟಕ್ಕಾಗಿದೆ ಅಂತ ನಾವು ಮಾತಾಡ್ಕೊತಾ ಇದ್ದೀವಿ. ಒಂದು ವೇಳೆ ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣೆ ಬೆಂಗಳೂರು ನಗರದಲ್ಲಿ ಆಗದೆ ಇದ್ರೆ ಬೆಂಗಳೂರು ನಗರದ ದುಸ್ಥಿತಿಗೆ ನಾವೆಲ್ಲರೂ ಕಾರಣಕರ್ತರು ಆಗ್ತೀವಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ರಾಜಕೀಯ ಕಾರಣಕ್ಕಾಗಿ ದಯವಿಟ್ಟು ಬಿಜೆಪಿಯವರು ಇದನ್ನು ವಿರೋಧ ಮಾಡೋದು ಬೇಡ. ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಬೇಕಾಗುತ್ತೆ. ಅದು ಗ್ರೇಟರ್ ಬೆಂಗಳೂರು ವಿಧೇಯಕದ ಮೂಲಕ ಆಡಳಿತ ಸುಧಾರಣೆಯನ್ನು ಮಾಡಿ, ಪಾರದರ್ಶಕತೆಯನ್ನು ತಂದು, ಅಧಿಕಾರದ ವಿಕೇಂದ್ರೀಕರಣ ಮಾಡಿ, ಜನರ ಆಶಾ ಉತ್ತರಗಳಿಗೆ ಮತ್ತೆ ಬೆಂಗಳೂರಿನ ಮುಂದಿನ ಸವಾಲುಗಳಿಗೆ ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಮಾಡಿದ್ದೇವೆ. ಇದರ ಮುಖಾಂತರ ಬೆಂಗಳೂರಿಗೆ ಒಳ್ಳೆಯದಾಗುತ್ತೆ, ಇದೊಂದು ಇತಿಹಾಸ ಆಗುತ್ತೆ. ನೋಡಿ, ಸಮಿತಿ 20 ಅಧಿಕೃತವಾದಂತಹ ಸಭೆಗಳನ್ನು ನಡೆಸಿದ್ದೇವೆ. ಅದರಲ್ಲಿ ಎಲ್ಲ ಪಕ್ಷದ ಶಾಸಕರಿದ್ರು, ಬಿಜೆಪಿ, ಕಾಂಗ್ರೆಸ್, ಜನತಾದಳ. ಬಿಜೆಪಿಯ ನಮ್ಮ ಸ್ನೇಹಿತರು ಕೂಡ 20 ಸಭೆಯಲ್ಲಿ ಪಾಲ್ಗೊಂಡಿದ್ರು. ಅವರು ಕೂಡ ಅವರ ಸಲಹೆಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ವಿರೋಧ ಅಲ್ಲಿ ಮಾಡಿಲ್ಲ. ಇವತ್ತು ಪಕ್ಷದ ಒಂದು ನಿರ್ದೇಶನದ ಮೇಲೆ ವಿರೋಧ ಮಾಡಿದ್ದಾರೆ, ಅವ್ರಿಗೂ ಮನವರಿಕೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.